ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಶ್ರೇಷ್ಠ ಪ್ರೆಗ್ನೆಂಟಾ? ಹಾಗಾದರೆ ತಾಂಡವ್ ಕತೆ ಏನಿಲ್ಲ? ಅಲ್ಲಿ ಮದುವೆನ ಆಚರಿಸ್ಕೋತಾರ ಅಥವಾ ಇಲ್ಲಿ ಅಪ್ಪ ಆಗಿರೋ ಖುಷಿನ ಸಂಭ್ರಮಿಸ್ತಾರ? ಖುಷಿ ಪಟ್ಟೆ ಬಿಡ್ತಾರ ಮಗು ಆಗ್ತದೆ ಅಂತ? ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಆ ಒಂದು ರೆಸಾರ್ಟ್ಗೆ ಹೋಗಿರೋ ಕಡೆ ಅವರ ಡಿವೋರ್ಸ್ ನಾಟಕಕ್ಕೆ ತೆರೆ ಬೀಳುತ್ತೆ. ಮಕ್ಕಳುಗಳ ಮುಖಾಂತರ ಮಕ್ಕಳುಗಳ ಒತ್ತಡಕ್ಕೆ ಸಿಕ್ಕಾಕೊಂಡ ತಾಂಡವ್ ಮತ್ತೆ ಸಂಸಾರದ ಬಂಧನದಲ್ಲಿ ಸಿಕ್ಕಾಕೋಬೇಕಾಗುತ್ತೆ. ಈ ಕಡೆ ಭಾಗ್ಯ ಅಂತೂ ಡಿವೋರ್ಸ್ ಮ್ಯಾಟರ್ಗೆ ಫುಲ್ ಸ್ಟಾಪನ್ನು ಇಟ್ಟೇ ಬಿಡ್ತಾಳೆ. ಮೊದಲು ಹೇಗೆ ಮಕ್ಕಳಿಗೋಸ್ಕರ ಜೊತೆಲಿದ್ವೋ ಮುಂದೆ ಕೂಡ ಹಾಗೆ ಜೊತೆಲಿರೋಣ ಅಂತ ಹೇಳ್ತಾರೆ. ಇದ್ರ ನಡುವೆ ಆ ಒಂದು ಕಾಂಪಿಟೇಷನ್ ಕಪಲ್ಸ್ ಡ್ಯಾನ್ಸಲ್ಲಿ ಭಾಗ್ಯ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳೇ ತಾಂಡವ್ನ ಕೂಡ ಗೆಲ್ಲಿಸ್ಕೋತಾಳೆ. ಈ ಕಡೆ ತಾಂಡವ್ ಅಂತೂ ಫುಲ್ ಶಾಕ್ ಆಗಿದ್ದಾರೆ ಭಾಗ್ಯ ಡ್ಯಾನ್ಸ್ ನೋಡಿ. ಮನೆಯವರೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ವಿನ್ನಿಂಗ್ ಪ್ರೈಸ್ ಅವ್ರಿಗೆ ಬರುತ್ತೆ. ನಂತರ ಈ ಕಡೆ ಭಾಗ್ಯ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಹೇಳಲ್ವ ನೀನು ಹೆಂಡತಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅಂತ ಕುಸುಮ ಅವ್ರು ಹೇಳ್ತಾರೆ. ಆಗ ತಾಂಡವ್ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಭಾಗ್ಯಗೆ ಖುಷಿ ಆಗುತ್ತೆ. ಜೊತೆಗೆ ಈ ಕಡೆ ಯಾರಿಗೂ ಕೂಡ ಎಲ್ಲಿಂದ ಬರ್ತಿತ್ತು ಭಾಗ್ಯ, ನಿನಗೆ ಈ ಡ್ಯಾನ್ಸ್ ಮೊದಲೇ ಬರ್ತಿತ್ತ ಅಂತಾಗ ಇಲ್ಲ, ನನಗೆ ಯಾವಿದ್ಯಾ ಡ್ಯಾನ್ಸ್ ಕೂಡ ಬರ್ತಿರ್ಲಿಲ್ಲ, ಈಗಲೇ ಮಾಡಿದ್ದು ಅಂತ ಹೇಳ್ತಿದ್ದಾಳೆ. ನನ್ನ ಮಗಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದನ್ನು ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಸುನಂದವ್ ಕೂಡ ನಂತರ ಈ ಕಡೆ ಮಕ್ಕಳಿಗೆ ಐಸ್ ಕ್ರೀಮ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಐಸ್ ಕ್ರೀಮ್ ತರೋಕೆ ಹೋದಾಗ ಭಾಗ್ಯ ಒಬ್ಬಳೇ ಹೋಗ್ತಾಳೆ. ಹೋಗು ತಾಂಡವ್ ನೀನು ಕೂಡ ಅಂತ ಹೇಳಿ ಕುಸುಮರು ಈ ಕಡೆ ಭಾಗ್ಯ ಹತ್ರ ತಾಂಡವ್ನ ಕಳಿಸ್ತಾರೆ. ನಂತರ ಈ ಕಡೆ ತಾಂಡವ್ ಹೋಗ್ತಾರೆ. ನಂತರ ಈ ಕಡೆ ಭಾಗ್ಯ ಅಂತೂ ತುಂಬಾ ಥ್ಯಾಂಕ್ಸ್, ಮಕ್ಕಳು ಮುಂದೆ ಖುಷಿ ಖುಷಿಯಾಗಿರುತ್ತೀರಾ ಇದ್ದದಕ್ಕೆ ಅಂತ ಹೇಳಿದಾಗ ನಿನ್ಗೆ ಹೇಗೆ ಮಕ್ಕಳು ಬೇಕೋ ಮುಖ್ಯನೋ ಹಾಗೆ ನನಗೂ ಕೂಡ ಅವ್ರ ಮಕ್ಕಳು ಖುಷಿನೇ ಮುಖ್ಯ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನಗೆ ಡ್ಯಾನ್ಸ್ ಬರುತ್ತಾ ಅಂತ ಕೇಳಿದಕ್ಕೆ ಇಲ್ಲಪ್ಪ, ನನಗೆ ಭರತನಾಟ್ಯಂ ಬಿಟ್ಟರು ಯಾವುದೇ ಡ್ಯಾನ್ಸ್ ಬರೋಲ್ಲ. ಮೊದಲು ಕೂಡ ಆ ಭರತನಾಟ್ಯಂನ ನೋಡಿ ಕಲ್ತಿದ್ದೆ, ಇದು ನನಗೆ ಗೊತ್ತೇ ಇರಲಿಲ್ಲ. ಮಕ್ಕಳು ಖುಷಿ ಪಡಬೇಕಿತ್ತು. ಅವ್ರು ಎಷ್ಟು ಖುಷಿಯಾಗಿದ್ರು ಅಂತ ನೋಡಿದ್ರೆ ಅವ್ರ ಮುಖದಲ್ಲಿ ಇಂಥ ಖುಷಿ ನೋಡೇ ಇರಲಿಲ್ಲ. ಮಕ್ಕಳಿಗೋಸ್ಕರ ಮಕ್ಕಳಿಗೆ ಗೆಲ್ಲಬೇಕಾಗಿತ್ತು, ಅದಕ್ಕೋಸ್ಕರನೇ ಆ ಡ್ಯಾನ್ಸ್ನ ಮಾಡಿದ್ದು. ಕೊನೆವರೆಗೂ ಕೈ ಬಿಡಬಾರ್ದು ಅಂತಲೇ ಇದ್ದಿದ್ದು. ನೀವು ಇಟ್ಕೊಂಡಿದ್ದಕ್ಕೇನೆ ಕೊನೆವರೆಗೂ ಆ ಡ್ಯಾನ್ಸ್ ಕಂಪ್ಲೀಟ್ ಆಗಿದ್ದು ಅಂತ ಹೇಳ್ತಿದ್ದಾರೆ. ಆದರೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತಾರೆ. ಹಾಗಂತ ಹೊಗ್ಲುತ್ತಿದ್ದೀನಿ ಅಂತ ಅಟ್ಟಕ್ಕೆ ಹೋಗಬೇಡ, ಯಾವತ್ತೂ ಕೂಡ ನಿನ್ನ ಬಗ್ಗೆ ಪ್ರೀತಿ ಗೀತಿ ಎಲ್ಲ ಹುಟ್ಟಲ್ಲ ಅಂತ ಹೇಳಿದಕ್ಕೆ ಆ ಆಸೆ ಯಾವತ್ತೂ ಬಿಟ್ಟು ಹೋಗಿದೆ. ಜಸ್ಟ್ ಮಕ್ಳಿಗೋಸ್ಕರ ಅಷ್ಟೇ. ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂದಾಗ ನಾನು ಅಷ್ಟೇ ಅಂತ ಹೇಳ್ತಿದ್ದಾರೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಎಷ್ಟು ಜನ ಗಂಡ ಹೆಂಡತಿ ಮಾತಾಡ್ತಿದ್ದಾರೆ. ಡಿವೋರ್ಸ್ ಹಾಗೆ ಹೀಗೆ ಅಂತಿದ್ರು. ಫೈನಲಿ ನನ್ನ ಮಗನಿಗೆ ಬುದ್ಧಿ ಬಂತಲ್ವ, ಆ ವಿಷಯ ಬಿಟ್ಬಿಟ್ಟ. ಜೊತೆಗೆ ಹೆಂಡತಿ ಕೂಡ ಮುಖ್ಯ, ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಜಸ್ಟ್ ಗಂಡನಿಂದ ಮಾತ್ರ ಸಾಧ್ಯ ಅಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಯಾವತ್ತಿದ್ರೂ ದುಡಿಯೋ ಗಂಡಸು ಎಷ್ಟು ಮುಖ್ಯನೋ ಮನೇಲಿ ನಡೆಸೋ ಹೆಣ್ಣು ಮಗಳು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ ಕುಸುಮ ಅವರು. ಆದರೆ ಇಲ್ಲಿ ತಾಂಡವ್ ಭಾಗ್ಯ ಮಾತಾಡ್ತಿರೋದು ನೋಡಿ ಮೊದಲೇ ತಾಂಡವ್ ಹೆದ್ರು ಪುಕ್ಕೋ, ಮರ್ಯಾದೆಗೆ ಹಂಚ್ಕೊಂಡು ಅಪ್ಪ ಅಮ್ಮಂಗೆ ಹೆದರ್ಕೊಂಡು ಏನಾದರೂ ಭಾಗ್ಯ ಜೊತೆನೇ ಇರಬೇಕು ಅಂತ ಡಿಸೈಡ್ ಮಾಡಿಕೊಂಡು ನನ್ನ ಕೈಗೆ ಕೊಡೋಕೆ ಸಿದ್ಧವಾಗಿಬಿಟ್ನ ಅಂತ ಶ್ರೇಷ್ಠ ಆಲೋಚನೆ ಮಾಡ್ತಾಳೆ. ಈ ಕಡೆ ಆಲ್ರೆಡಿ ತಾಂಡವ್ಗೆ ಶ್ರೇಷ್ಠ ಭಯ ಇದೆ, ಬಿಕಾಸ್ ಶ್ರೇಷ್ಠ ಮುಂದೆ ಭಾಗ್ಯನ ಹೊಗಳಿದ್ರು. ನಂತರ ಈ ಕಡೆ ಗುಂಡಣ್ಣ ಅಂತೂ ನಮ್ಮ ಪ್ಲ್ಯಾನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿದ್ದು ಅಂತಿದ್ದಾಗ ಈ ಕಡೆ ಶ್ರೇಷ್ಠ ಪ್ಲ್ಯಾನ್ ಅಂತ ಅನ್ಕೋತಾಳೆ. ಬಟ್ ಗೊತ್ತಾಗ್ಬಿಡುತ್ತೆ ಅಂತ ಪೂಜಾ ಅಲ್ಲೇ ಅಕ್ಕ ಬಾವಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಲ್ವಾ, ಅದಕ್ಕೆ ಸಖತ್ತಾಗಿ ಪ್ಲ್ಯಾನ್ ಮಾಡಬೇಕು, ಸೂಪರ್ವಾಗಿ ನಡಿಬೇಕು, ಡಿವೋರ್ಸ್ ಮ್ಯಾಟರ್ ಕೂಡ ಅವತ್ತೇ ಎಂಡ್ ಆಗೋಗ್ಬೇಕು ಅಂತ ಎಲ್ಲ ಹೇಳ್ತಾಳೆ. ಹೌದೌದು ಮಾಡೋಣ ಅಂತಾನೆ ಹೇಳ್ತಿದ್ದಾರೆ ಈ ಕಡೆ ಕುಸುಮ ಅವ್ರು ಕೂಡ. ತಿರುಗಿ ಬಿಟ್ಟರೆ ಫೈನಲಿ ರೆಸಾರ್ಟಿಂದ ಎಲ್ಲರೂ ಕೂಡ ಮನೆಗೆ ಬಂದಿದ್ದಾರೆ. ಬೆಳಗ್ಗೆ ಆಗಿದೆ. ಪೂಜೆ, ತುಳಸಿ ಕಟ್ಟೆ ಎಲ್ಲದಕ್ಕೂ ಕೂಡ ಕುಂಕುಮ ಹಚ್ಚಿ ಪೂಜೆ ಮಾಡಿದಾಳೆ. ಈ ಕಡೆ ಭಾಗ್ಯ ಕೂಡ ಮನೇಲಿ ಘಮ ಘಮ ಸುವಾಸನೆ, ಕಾಫಿ ಸುವಾಸನೆ ಬೀಳ್ತದೆ. ಫೈನಲಿ ತುಂಬ ದಿನಗಳ ನಂತರ ಭಾಗ್ಯ ಮತ್ತೆ ಮನೆಗೆ ಬಂದಿದ್ದಾಳೆ. ಜೊತೆಗೆ ಈ ಕಡೆ ಮಾವ ಅಂತೂ ನನ್ನ ಸೊಸೆ ಇದ್ದಾಳೆ ಅನ್ನೋದಕ್ಕೆ ಮನೆ ಮುಂದೆ ರಂಗೋಲಿ, ತುಳಸಿ ಪೂಜೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರೆ, ನನ್ನ ಸೊಸೆ ನನ್ನ ಮನೆಗೆ ಬೆಳಕಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಸೊಸೆ ಮುದ್ದು ಸೊಸೆ ಇದ್ದರೆ ಅಷ್ಟೇ ಸಾಕು ಅಂತಿದ್ದಾರೆ. ಹೊಗಳೋದನ್ನು ಯಾವುದನ್ನು ಕೂಡ ಸಹಿಸೋಕ್ಕಾಗದಿರೋ ಶ್ರೇಷ್ಠ, ನನಗೆ ಕೆಲಸ ಇದೆ, ನಾನು ಹೋಗ್ತೀನಿ, ತಡವಾಗ್ತದೆ ಅಂದಾಗ ನಿಮ್ಮನ್ನು ಯಾರು ಇಟ್ಕೊಂಡಿದ್ದಾರೆ, ಹೋಗ್ಬೋದು ಅಂತ ಪೂಜಾ ಹೇಳ್ತಾಳೆ. ನೀವು ಪಾಪ ರಾತ್ರಿ ಆಗಿತ್ತು ಅಂತ ಉಳಿಸ್ಕೊಂಡಿದ್ದು ಅಂತ ಈ ಕಡೆ ಶ್ರೇಷ್ಠ ಉಳ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾಳೆ. ಈ ಕಡೆ ತಾಂಡವ್ ಕೆಳಗಡೆ ಇಳಿದು ಬರ್ತದಾಗ ಈ ಕಡೆ ಗ್ರ್ಯಾಂಡಾಗಿ 16th ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಮಾತಾಡ್ಕೋಬೇಕಿದ್ರೆ ಏನೋ ಇದು ನಿನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಬಗ್ಗೆ ಮಾತಾಡಿದ್ರೆ ನಮಗೆ ಮರವ ನಿನಗೆ ಮರವ, ಏಜ್ ಆಗಿರೋದು ಯಾರಿಗೆ ಅಂತ ಹೇಳಿದೆ. ಯಾವ ವೆಡ್ಡಿಂಗ್ ಆ್ಯನಿವರ್ಸರಿ ಅಮ್ಮ ಅಂದಾಗ ನಿಂದು ಭಾಗ್ಯ ಅಂತೂ 16 ವರ್ಷ ಆಯ್ತಲ್ವ, ಅದನ್ನು ಗ್ರ್ಯಾಂಡಾಗಿ ಮಾಡೋಣ ಅಂದಾಗ ಏನಮ್ಮ ತಲೆ ಕೆಟ್ಟಿದೆ, ಎಲ್ಲ 5-10 ವರ್ಷ 15-20 ಮಾಡಿದ್ರೆ ನೀನು ಒಳ್ಳೆ 16 ಅಂತಿದ್ಯಲ್ಲ, ಇದ್ಯಾವ ನಂಬರ್ ಅಂತ ಅಂದಾಗ ಪ್ಲೀಸ್ ಬಪ್ಪ ನಾವು ನಿಮ್ಮ ಮದುವೆನೇ ನೋಡಿಲ್ಲ ಪಾಪ, ಜೊತೆಗೆ ಇಷ್ಟು ವರ್ಷ ಮಾಡಿಲ್ಲ ಅಲ್ವಾ, ಇವಾಗ ಮಾಡೋಣ 16ನೇ ವರ್ಷದಲ್ಲಿ ಅಂದಾಗ ನಮ್ಮ ಮೊಮ್ಮಗ ಒಬ್ಬನೇ ಸರಿಯಾಗಿ ಮಾತಾಡೋದು ಅಂತ ಸುನಂದವ್ರು ಹೇಳ್ತಾರೆ.
ಜೊತೆಗೆ ಸುನಂದ್ ಅವ್ರು ಕೂಡ ಹೌದು ಬಿಗ್ತಿಯಮ್ಮ ಮಾಡೋಣ, ಡಿವೋರ್ಸ್ ಅಂತ ಏನೇನೋ ಆಗೋಯ್ತು, ಎಲ್ಲವೂ ಕೂಡ ಒಳ್ಳೇದಾಗತ್ತೆ, ಅದನ್ನು ಮಾಡಿದ್ರೆ ಪೂಜಿನ ಅಂತ ಅನ್ನಿಸ್ತದೆ ಅಂದಾಗ ಖಂಡಿತ ಮಾಡೋಣ ಅಂತ ಹೇಳ್ತಾರೆ. ಆದರೆ ತಾಂಡವ್ ಮಾತ್ರ ನನ್ನಿಂದ ಆಗೋದಿಲ್ಲ, ನನಗೆ ಟೈಮ್ ಇಲ್ಲ ಅಂದಾಗ ಪ್ಲೀಸ್ ಅತ್ತೆ ಅವ್ರಿಗೇನೋ ಟೈಮ್ ಇಲ್ಲ ಅಂತಿದ್ದಾರೆ ಬೇಡ ಅಂದಾಗ ಅಮ್ಮ ನಿನ್ಗೇನು ಗೊತ್ತಾಗುತ್ತೆ, ನಿನ್ಗೇನು ಗೊತ್ತಾಗಲ್ಲ ಸುಮ್ಮನಿರು ಅಂತ ತನ್ವಿ ಹೇಳ್ತಾಳೆ. ನಮ್ಮ ಸ್ಕೂಲಲ್ಲಿ ಪ್ರತಿ ವರ್ಷ ಅವರಪ್ಪ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತಾರೆ, ನಮ್ಮನೇಲೂ ಕೇಳ್ತಾರೆ ಗೊತ್ತಾ, ನೀವು ಯಾವತ್ತೂ ಮಾಡ್ಕೊಳ್ಳಲ್ಲ, ಪ್ಲೀಸ್ ಪಾಪ ಮಾಡ್ಕೊಳ್ಳಿ ಪಾಪ ಅಂತ ಹೇಳ್ತಿದ್ದಾಳೆ. ಈ ಕಡೆ ತಾಂಡವ್ ಪೇಚಾಟಕ್ಕೆ ಸಿಕ್ಕಾಕೋತಿದ್ದಾನೆ. ಮಕ್ಕಳು ಮನಸ್ಸಿಗೆ ನೋವು ಮಾಡೋಕೆ ಇಷ್ಟ ಅಲ್ಲ, ಬಟ್ ಒಪ್ಕೊಳ್ಳೇಬೇಕಾಗ್ದ. ಈ ಕಡೆ ಧರ್ಮ ಅಂಕಲ್ ಮನೆ ಒಳಗಡೆನೆ ನಮ್ಮವ್ರು ಮಾಡ್ಕೊಳ್ಳೋಣ ಅಂತಾರೆ. ಆದರೆ ಕುಸುಮ ಅವ್ರು ಮಾತ್ರ ಅವತ್ತು ನಾನೇ ಮಾಡಿದ್ದು, ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಪೂಜಾ ಅಂತೂ ಈ ಮದುವೆನ ರೀಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾಳೆ. ಈ ಕಡೆ ತಾಂಡವ್ ಅಂತೂ ಏನಮ್ಮ ಅವತ್ತು ಕೇಳಲಿಲ್ಲ, ಇವತ್ತು ನನ್ನ ಒಪಿನಿಯನ್ ಕೇಳಲಿಲ್ವಲ್ಲಮ್ಮ, ಇನ್ನೂ ನಿನಗೆ ಬುದ್ಧಿನೇ ಬಂದಿಲ್ವಾ ಅಂತ ಅಂದ್ಕೊಂಡ್ರೆ ಆ ಕಡೆ ಶ್ರೇಷ್ಠ ಮನೆಗೆ ಹೋಗಿ ಹುಚ್ಚಿ ಥರ ಆಡ್ತಿದ್ದಾಳೆ. ಯಾವ ಥರ ಹುಚ್ಚಿ ಥರ ಆಡ್ತಿದ್ದಾಳೆ ಅಂದರೆ ಏನಾಯಿತು ಚಿನ್ಮಿಣಿ, ಇಡೀ ರಾತ್ರಿ ಎಲ್ಲಿದ್ದೆ ಅಂತ ಕೇಳ್ತಿದ್ದಾರೆ ಸುಂದ್ರಿ ಅವರು. ಆದರೆ ಉತ್ತರನೇ ಕೊಡದೆ ಶ್ರೇಷ್ಠ ಅಂತೂ ಹುಚ್ಚಿ ಥರ ಆಡ್ತಿದ್ದಾಳೆ. ಬಿಕಾಸ್ ತಾಂಡವ್ನಿಂದ ದೂರ ಹೋಗ್ಬಿಡ್ಬೋದು. ಅಲ್ಲಿ ಅವಳಿಗೆ ಆದಂಥ ಅವಮಾನ, ತಾಂಡವ್ ಡಿವೋರ್ಸ್ನ ಕ್ಯಾನ್ಸಲ್ ಮಾಡಿದ್ದು, ಮತ್ತೆ ಮನೆಗೆ ವಾಪಸ್ ಹೋಗಿದ್ದು, ಇದೆಲ್ಲವೂ ಕೂಡ ಶ್ರೇಷ್ಠ ತಲೆನ ಕೆಡಿಸ್ಬಿಟ್ಟಿದೆ. ಹಾಗಾಗಿ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಸುಂದ್ರಿ ಮೇಲೇನೂ ಕೂಡ ಕೋಪ ಮಾಡಿಕೊಂಡು ಎದ್ದೋಗ್ತಿರ್ತಾಳೆ. ಆಗ ಸುಂದ್ರಿ ಕಳ್ಳಿ ಬುದ್ಧಿ ಎಲ್ಲಿ ಹೋಗುತ್ತೆ, ಅಲ್ಲೇ ಬ್ಯಾಗ್ ಇರೋದನ್ನ ನೋಡಿ ಹಾಗೆ ಬ್ಯಾಗನ್ನು ಕಿಡ್ನಾಪ್ ಮಾಡಿಕೊಂಡು ಪಿಕ್ ಪ್ಯಾಕೆಟ್ ಮಾಡೋಣ ಅಂತ ರೆಡಿ ಆಗ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಮತ್ತೆ ವಾಪಸ್ ಬಂದು ಬ್ಯಾಗ್ ಎತ್ಕೊಂಡು ಓಕೆ ಅಂತ ಬಂದಾಗ ಈ ಕಡೆ ಶ್ರೇಷ್ಠಗೆ ವಾಮಿಟ್ ಶುರುವಾಗುತ್ತೆ. ವಾಕರ್ಗೆ ಬಂದಾಗ ಆಗುತ್ತೆ. ತಕ್ಷಣ ವಾಮಿಟ್ ಮಾಡಬೇಕು ಅಂತ ಹೋಗಿ ಸಿಂಕ್ ಹತ್ರ ಹೋಗ್ತಾಳೆ, ವಾಮಿಟ್ ಮಾಡ್ತಾಳೆ. ಅಯ್ಯೋ ಏನಾಯಿತು ಚಿನ್ಮಿಣಿ, ಏನಾಯಿತು ಮುದ್ದು ಸುಸೆ ನಿನಗೆ ಅಂತಿದ್ರೆ ಶಟ್ ಬಿಡು ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ ಫೈನಲಿ ತನ್ನ ಮಕ್ಕಳಿಗೆ ಅಪ್ಪ ಅಮ್ಮಂಗೆ ಕಟ್ಬಿದ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಪ್ಕೊಳ್ಳೇಬೇಕಾಗುತ್ತೆ. ಈ ಕಡೆ ಭಾಗ್ಯಗೆ ಗೊತ್ತು ಅವ್ರ ಮನಸ್ಸಲ್ಲಿ ನಾನಿಲ್ಲ ಮಕ್ಳಿಗೋಸ್ಕರ ಅಪ್ಪ ಅಮ್ಮಂಗೋಸ್ಕರ ಒಪ್ಕೊತಿದ್ದಾರೆ ಅಂತ. ಆದರೆ ಫೈನಲಿ ಸಖತ್ತಾಗಿ ಈ ಒಂದು ಆ್ಯನಿವರ್ಸರಿ ಡೇ ಫಂಕ್ಷನ್ನ ಮಾಡಬೇಕು ಅಂತ ಪೂಜಾ ಸಖತ್ತಾಗೆ ಪ್ಲ್ಯಾನ್ ಮಾಡ್ತಿದ್ದಾಳೆ. ಮಕ್ಳಿಗಂತೂ ಅಷ್ಟಿಷ್ಟು ಖುಷಿ ಅಲ್ಲ, ತುಂಬಾ ಖುಷಿ ಪಡ್ತಿದ್ದಾವೆ. ಈ ಕಡೆ ತಾಂಡವಿಗೆ ಆಯ್ತಲ್ಲ ನಾನು ಆಫೀಸ್ಗೆ ಹೊರಡ್ತೀನಿ ಅಂತ ಆಫೀಸಿಗೆ ಬರ್ತಿದ್ರೆ ಆ ಕಡೆ ಏನಾಯಿತು ಚಿನ್ಮಿಣಿ, ಏನಿದು ವಾಂತಿ ಅಂತ ಹೇಳಿ ಡಬಲ್ ಅರ್ಥದಲ್ಲಿ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಹೇಳುವುದೇನು, ಹಾಗಾದರೆ ನಿಜವಾಗ್ಲೂ ಶ್ರೇಷ್ಠ ಪ್ರೆಗ್ನೆಂಟೇ ಆಗಿದ್ದಾಳ ಅಥವಾ ಸುಮ್ಮನೆ ಪಿತ್ತದ ವಾಂತಿ ಆಗಿರ್ಬೋದಾ? ಒಂದು ಪಕ್ಷ ಪಿತ್ತದ ವಾಂತಿ ಆಗಿದ್ರೂ ಕೂಡ ತಾಂಡವ್ನ ಹೆದರಿಸಿ ಮದುವೆ ಆಗೋದಕ್ಕೆ ಒಂದು ಒಳ್ಳೆ ಐಡಿಯಾ ಸಿಕ್ತು ಅಂತ ಹೇಳಿ ತನಗೆ ಮಗು ಆಗ್ತಿದೆ, ಐ ಆಮ್ ಪ್ರೆಗ್ನೆಂಟ್ ಅಂತ ಸುಳ್ಳು ಹೇಳ್ತಾಳ, ಅಥವಾ ನಿಜವಾಗ್ಲೇ ಶ್ರೇಷ್ಠ ಪ್ರೆಗ್ನೆಂಟ್ ಆಗಿದ್ದಾಳ? ಈ ಕಡೆ ತಾಂಡವ್ಗೆ ಆದರೆ ಇವತ್ತು ಮಹಿಳಾ ದಿನಾಚರಣೆ ಆಗಿರುವುದರಿಂದ ಈ ಕಡೆ ಕನ್ಯಕಾಗೆ ಮಹಿಳಾ ಅಚೀವರ್ ಅವಾರ್ಡ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ, ಈ ಕಡೆ ಭಾಗ್ಯ ಹಾಗೆ ಕುಸುಮ ಅವ್ರಿಗೆ ಮಹಿಳಾ ಅಚೀವರ್ ಅವಾರ್ಡ್ ಸಿಗ್ತದೆ. ಈ ವಿಷಯ ಕನ್ಯಕಾಗೆ ಗೊತ್ತಾಗ್ತದಾಗೆ ಹೇಗಾದರೂ ಮಾಡಿ ಇದನ್ನು ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಯಾಕೆ ಕೊಡ್ತಿದ್ದೀರಾ ಅಂತ ಕೇಳ್ತಿದ್ದಾಗೆ ಅವ್ರು ತುಂಬಾ ಅಚೀವ್ ಮಾಡಿದ್ದಾರೆ. ಇಂಥ ವಯಸ್ಸಲ್ಲೂ ಅತ್ತೆ ಸಪೋರ್ಟ್ ಮಾಡೋದು, ಸೊಸೆ ಓದೋದು ತುಂಬಾ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ತಾರೆ. ನೀವೇ ಇಂಟ್ರೊಡಕ್ಷನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂದಾಗ ಕೊಡ್ತೀನಿ ಅವರಿಬ್ಬರು ಒಳ್ಳೆಯ ಹೆಸರನ್ನ ಹೇಗೆ ಹಾಳು ಮಾಡಬೇಕು ಅಂತ ನನಗೆ ಗೊತ್ತು ಅಂತಿದ್ದಾರೆ. ಹಾಗಿದ್ರೆ ಫೈನಲಿ ಸನ್ಮಾನ ಆಗಬೇಕಾಗಿರೋ ಭಾಗ್ಯ ಅಲ್ಲಿ ಡ್ಯಾನ್ಸ್ಗೆ ಪ್ರಿಪೇರ್ ಆಗೋಕ್ಕೆ ಹೋಗ್ತಿದ್ರೆ ಈ ಕಡೆ ಕನ್ನಿಕಾ ಒಂದು ಪಕ್ಕಾ ಪ್ಲ್ಯಾನ್ ಮಾಡಿ ಹಾಳು ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಏನಾಗುತ್ತೆ ಏನಾಗ್ಬೋದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಕ್ಷೆಗೋಸ್ಕರ ವೀಚ್ ಮಾಡೋದನ್ನು ಮರಿಬೋದು.